ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 25/2/2024. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 30/3/98. ಸರ್ವ ಪ್ರಾಪ್ತಿಯ ಸ್ಮೃತಿಯನ್ನು ಪ್ರಕಟಗೊಳಿಸಿಕೊಂಡು ಅಚಲ ಸ್ಥಿತಿಯ ಅನುಭವವನ್ನು ಮಾಡಿ ಮತ್ತು ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಇಂದು ಭಾಗ್ಯವಿದಾತ ಆದಂತಹ ಪರಮಾತ್ಮ ತಂದೆ ತಮ್ಮ ವಿಶ್ವದ ಸರ್ವಶ್ರೇಷ್ಠ ಭಾಗ್ಯಶಾಲಿ ಮಕ್ಕಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಂದು ಮಗುವಿನ ಭಾಗ್ಯದ ಮಹಿಮೆಯನ್ನು ಸ್ವಯಂ ಭಗವಂತ ತಂದೆ ಗಾಯನ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆಯ ಮಹಿಮೆಯನ್ನು ಆತ್ಮರು ಗಾಯನ ಮಾಡುತ್ತಾರೆ. ಆದರೆ ಮಕ್ಕಳಾದ ನಿಮ್ಮ ಮಹಿಮೆಯನ್ನು ಸ್ವಯಂ ಪರಮಾತ್ಮ ತಂದೆ ಮಾಡುತ್ತಿದ್ದಾರೆ. ಇಂತಹ ಶ್ರೇಷ್ಠ ಭಾಗ್ಯವನ್ನು ನಾನು ರೂಪಿಸಿಕೊಳ್ಳಬಹುದು ಎಂದು ಎಂದೂ ಕೂಡ ನೀವು ಕನಸಿನಲ್ಲೂ ವಿಚಾರವನ್ನು ಮಾಡಿರಲಿಲ್ಲ. ಆದರೆ ಇಷ್ಟು ಶ್ರೇಷ್ಠ ಭಾಗ್ಯ ಮೊದಲು ರೂಪಿತ ಆಗಿತ್ತು. ಈಗಲೂ ಕೂಡ ಇಷ್ಟು ಶ್ರೇಷ್ಠ ಭಾಗ್ಯ ರೂಪಿತ ಆಗಿದೆ. ಜಗತ್ತಿನ ಜನ ಹೇಳುತ್ತಾರೆ ಭಗವಂತ ತಂದೆ ನಮ್ಮನ್ನು ರಚನೆ ಮಾಡಿದ್ದಾರೆ ಎಂದು. ಆದರೆ ಅವರಿಗೆ ಭಗವಂತ ತಂದೆಯ ಬಗ್ಗೆಯೂ ಗೊತ್ತಿಲ್ಲ ಮತ್ತು ಭಗವಂತನ ರಚನೆಯ ಬಗ್ಗೆಯೂ ಗೊತ್ತಿಲ್ಲ. ಪ್ರತಿಯೊಬ್ಬ ಭಾಗ್ಯಶಾಲಿ ಮಕ್ಕಳಾದ ನೀವು ಅನುಭವದಿಂದ ಮತ್ತು ನಶೆಯಿಂದ ಹೇಳುತ್ತೀರಾ, ನಾನು ಶಿವವಂಶಿ ಬ್ರಹ್ಮ ಕುಮಾರಿ ಆಗಿದ್ದೇನೆ ಎಂದು. ಈಗ ನಮಗೆ ಗೊತ್ತಿದೆ ಪರಮಾತ್ಮ ತಂದೆ ಹೇಗೆ ನಮ್ಮನ್ನು ರಚನೆ ಮಾಡಿದ್ದಾರೆ ಎಂದು, ಬಾಪ್ತಾದ ಹೇಗೆ ನಮ್ಮನ್ನು ರಚನೆ ಮಾಡಿದ್ದಾರೆ ಎಂದು ಈಗ ನಮಗೆ ಗೊತ್ತಿದೆ. ಬಲೆ ಸಣ್ಣ ಮಗು ಇರಬಹುದು ಅಥವಾ ವಯಸ್ಸಾದಂತಹ ಪಾಂಡವರಿರಬಹುದು ಅಥವಾ ಶಕ್ತಿಯರಿರಬಹುದು, ನಿಮ್ಮ ತಂದೆ ಯಾರಾಗಿದ್ದಾರೆ ಎಂದು ಯಾರನ್ನು ಕೇಳಿದರೂ ಕೂಡ ನೀವು ಏನೆಂದು ಹೇಳುತ್ತೀರಾ? ನೀವು ನಶೆಯಿಂದ ಹೇಳುತ್ತೀರಾ, ಬ್ರಹ್ಮ ತಂದೆಯ ತನುವಿನ ಮೂಲಕ ಶಿವ ತಂದೆ ನಮ್ಮನ್ನು ರಚನೆ ಮಾಡಿದ್ದಾರೆ, ಆದ್ದರಿಂದ ನಾವು ಭಗವಂತ ತಂದೆಗೆ ಮಕ್ಕಳಾಗಿದ್ದೇವೆ ಎಂದು ನೀವು ನಶೆಯಿಂದ ಹೇಳುತ್ತೀರಾ. ಭಗವಂತ ತಂದೆಯ ಜೊತೆಗೆ ಡೈರೆಕ್ಟ್ ಆಗಿ ನಾವು ಮಿಲನವನ್ನು ಮಾಡುತ್ತೇವೆ. ಕೇವಲ ಪರಮಾತ್ಮ ತಂದೆ ನಮಗೆ ತಂದೆ ಅಷ್ಟೇ ಅಲ್ಲ, ಭಗವಂತ ನಮಗೆ ತಂದೆ ಕೂಡ ಆಗಿದ್ದಾರೆ. ಪರಮಾತ್ಮ ತಂದೆ ನಮಗೆ ಶಿಕ್ಷಕ ಕೂಡ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ನಮಗೆ ಸದ್ಗುರು ಕೂಡ ಆಗಿದ್ದಾರೆ. ಎಲ್ಲರಿಗೂ ನಶೆ ಇದೆ ತಾನೆ? ಭಗವಂತ ನಮಗೆ ತಂದೆ, ಶಿಕ್ಷಕ, ಸದ್ಗುರು ಆಗಿದ್ದಾರೆ ಅನ್ನುವ ನಶೆ ಎಲ್ಲರಿಗೂ ಇದೆ ತಾನೆ? ಎಲ್ಲಾ ಮಕ್ಕಳು ಚಪ್ಪಾಳೆಯನ್ನು ತಟ್ಟಿದರು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಒಂದು ಕೈಯ ಮೂಲಕ ಚಪ್ಪಾಳೆಯನ್ನು ತಟ್ಟಬೇಕು. ವೃದ್ಧರಿಗೆ ಪರಮಾತ್ಮ ತಂದೆ ಎಕ್ಸರ್ಸೈಸ್ ಅನ್ನು ಮಾಡುವುದನ್ನು ಕೂಡ ಕಲಿಸಬೇಕಾಗುತ್ತದೆ. ಮಕ್ಕಳ ಖುಷಿಯನ್ನು ನೋಡಿ ಬಾಪ್ತಾದ ಕೂಡ ಖುಷಿಯ ಉಯ್ಯಾಲೆಯಲ್ಲಿ ಆಟವನ್ನು ಆಡುತ್ತಾರೆ ಮತ್ತು ಸದಾ ಹೇಳುತ್ತಾರೆ, ವಾಹ ನನ್ನ ಪ್ರತಿಯೊಬ್ಬ ಶ್ರೇಷ್ಠ ಭಾಗ್ಯಶಾಲಿ ವಿಶೇಷ ಆತ್ಮರೇ ಎಂದು ಸ್ವಯಂ ಪರಮಾತ್ಮ ತಂದೆ ಗಾಯನವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ತಂದೆಯ ರೂಪದಲ್ಲಿ ಮಕ್ಕಳಿಗೆ ಪಾಲನೆಯನ್ನು ನೀಡುತ್ತಿದ್ದಾರೆ. ತಂದೆಯ ರೂಪದಲ್ಲಿ ಪರಮಾತ್ಮನ ಪಾಲನೆಯ ಅನುಭವವನ್ನು ಮಾಡುತ್ತಿದ್ದೀರಾ. ಈ ಪರಮಾತ್ಮನ ಪಾಲನೆ ಇಡೀ ಕಲ್ಪದಲ್ಲಿ ಕೇವಲ ಈ ಬ್ರಾಹ್ಮಣ ಜನ್ಮದಲ್ಲಿ ಮಕ್ಕಳಾದ ನಿಮಗೆ ಮಾತ್ರ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆಯ ಪಾಲನೆ ಆತ್ಮರಿಗೆ ಸರ್ವ ಪ್ರಾಪ್ತಿಯಿಂದ ಸಂಪನ್ನ ಆದಂತಹ ಸ್ವರೂಪದ ಅನುಭವವನ್ನು ಮಾಡಿಸುತ್ತದೆ. ಪರಮಾತ್ಮನ ಪ್ರೀತಿ ಸರ್ವ ಸಂಬಂಧದ ಅನುಭವವನ್ನು ಮಾಡಿಸುತ್ತದೆ. ಪರಮಾತ್ಮನ ಪ್ರೀತಿ ನಮ್ಮ ದೇಹಾಭಿಮಾನವನ್ನು ಮರೆಸಿ ಬಿಡುತ್ತದೆ. ಜೊತೆಗೆ ಅನೇಕ ಸ್ವಾರ್ಥದ ಪ್ರೀತಿಯನ್ನು ಕೂಡ ಪರಮಾತ್ಮನ ಪ್ರೀತಿ ಮರೆಸುತ್ತದೆ. ಇಂತಹ ಪರಮಾತ್ಮ ತಂದೆಯ ಪ್ರೀತಿ ಮತ್ತು ಪರಮಾತ್ಮನ ಪಾಲನೆಯ ಒಳಗಡೆ ಬೆಳೆಯುತ್ತಿರುವಂತಹ ಭಾಗ್ಯಶಾಲಿ ಆತ್ಮರು ನೀವಾಗಿದ್ದೀರಾ. ಆತ್ಮರಾದ ನೀವು ಎಷ್ಟು ಶ್ರೇಷ್ಠ ಭಾಗ್ಯಶಾಲಿಗಳಾಗಿದ್ದೀರಾ. ಆತ್ಮರಾದ ನಿಮ್ಮ ಭಾಗ್ಯ ಸರ್ವಶ್ರೇಷ್ಠ ಭಾಗ್ಯ ಆಗಿದೆ. ಸ್ವಯಂ ಪರಮಾತ್ಮ ತಂದೆ ವತನವನ್ನು ಬಿಟ್ಟು ವಿದ್ಯಾರ್ಥಿಗಳಾದ ನಿಮಗೆ ಶಿಕ್ಷಣವನ್ನು ಕಲಿಸಲು ಬರುತ್ತಾರೆ. ಆದ್ದರಿಂದ ನಿಮ್ಮ ಭಾಗ್ಯ ಸರ್ವಶ್ರೇಷ್ಠ ಭಾಗ್ಯ ಆಗಿದೆ. ಈಗ ನಿಮ್ಮ ಭಾಗ್ಯ ಎಷ್ಟು ಶ್ರೇಷ್ಠ ಭಾಗ್ಯ ಆಗಿದೆ ಅಂದರೆ, ಸ್ವಯಂ ಪರಮಾತ್ಮ ತಂದೆ ತಮ್ಮ ವತನವನ್ನು ಬಿಟ್ಟು ಈಶ್ವರನ ವಿದ್ಯಾರ್ಥಿಗಳಾದ ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೆ. ಇಂತಹ ಟೀಚರನ್ನು ಎಂದಾದರೂ ನೋಡಿದ್ದೀರಾ? ಎಲ್ಲಾದರೂ ಇಂತಹ ಟೀಚರನ್ನು ನೋಡಿದ್ದೀರಾ? ಪ್ರತಿದಿನ ಬೆಳಗ್ಗೆ ದೂರ ದೇಶದಿಂದ ಮಕ್ಕಳಿಗೆ ಓದಿಸುವುದಕ್ಕೋಸ್ಕರ ಬರುವಂತಹ ಟೀಚರನ್ನು ಎಲ್ಲಾದರೂ ನೋಡಿದ್ದೀರಾ? ಇಂತಹ ಟೀಚರನ್ನು ನಿಮ್ಮ ಜೀವನದಲ್ಲಿ ಎಂದಾದರೂ ನೋಡಿದ್ದೀರಾ? ಆದರೆ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಪ್ರತಿದಿನ ಶಿಕ್ಷಕ ಆಗಿ ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ನಿಮ್ಮ ಸಮ್ಮುಖಕ್ಕೆ ಬರುತ್ತಾರೆ. ಮತ್ತು ಎಷ್ಟು ಸಹಜ ರೂಪದಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆ ಕೇವಲ 2 ಶಬ್ದದ ಶಿಕ್ಷಣವನ್ನು ಕಲಿಸುತ್ತಾರೆ. ಇಲ್ಲಿ ಕೇವಲ 2 ಶಬ್ದದ ಶಿಕ್ಷಣ ಇದೆ. ನಾನು ಮತ್ತು ಪರಮಾತ್ಮ ತಂದೆ ಅನ್ನುವ 2 ಶಬ್ದದ ಶಿಕ್ಷಣವನ್ನು ಇಲ್ಲಿ ಪರಮಾತ್ಮ ತಂದೆ ಕಲಿಸುತ್ತಾರೆ. ಈ 2 ಶಬ್ದದಲ್ಲಿ ಸಂಪೂರ್ಣ ಸೃಷ್ಟಿ ಚಕ್ರದ ಜ್ಞಾನ ಸಮಾವೇಶ ಆಗಿದೆ.
ಅಥವಾ ನಾಟಕದ ಜ್ಞಾನ ಸಮಾವೇಶ ಆಗಿದೆ, ಕಲ್ಪವೃಕ್ಷದ ಜ್ಞಾನ ಸಮಾವೇಶ ಆಗಿದೆ ಮತ್ತು ಜಗತ್ತಿನ ಬೇರೆ ಬೇರೆ ಶಿಕ್ಷಣವನ್ನು ಕಲಿಯುವುದರಿಂದ ಆ ಶಿಕ್ಷಣದ ಮೂಲಕ ಬುದ್ಧಿಯಲ್ಲಿ ಹೊರೆಯ ಅನುಭವ ಆಗುತ್ತದೆ ಮತ್ತು ಪರಮಾತ್ಮ ತಂದೆ ಕಲಿಸುತ್ತಿರುವ ಈ ಶಿಕ್ಷಣದ ಮೂಲಕ ಬುದ್ಧಿ ಹಗುರ ಆಗುತ್ತದೆ. ಹಗುರತೆಯ ಸಂಕೇತ ಅಂದರೆ ಶ್ರೇಷ್ಠ ಸ್ಥಾನಕ್ಕೆ ಹಾರುವುದು. ಹಗುರವಾದ ವಸ್ತು ಸ್ವತಃ ಶ್ರೇಷ್ಠ ಸ್ಥಾನಕ್ಕೆ ಹಾರುತ್ತದೆ. ಹಗುರವಾದ ವಸ್ತು ಶ್ರೇಷ್ಠ ಆಗಿರುತ್ತದೆ. ಅಂದ ಮೇಲೆ ಈ ಶಿಕ್ಷಣದ ಮೂಲಕ ಮನಸ್ಸು ಬುದ್ಧಿ ಹಾರುವ ಕಲೆಯ ಅನುಭವವನ್ನು ಮಾಡುತ್ತದೆ. ಅಂದ ಮೇಲೆ ಈ ಶಿಕ್ಷಣದ ಮೂಲಕ ನಿಮ್ಮ ಬುದ್ಧಿ ಹಗುರ ಆಗಿದೆ. 3 ಲೋಕದ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗುತ್ತಿದೆ. ಅಂದ ಮೇಲೆ ಇಂತಹ ಶಿಕ್ಷಣವನ್ನು ಇಡೀ ಕಲ್ಪದಲ್ಲಿ ಬೇರೆ ಯಾವ ಯುಗದಲ್ಲೂ ನಾವು ಕಲಿತಿಲ್ಲ. ಇಂತಹ ಶಿಕ್ಷಣವನ್ನು ಕಲಿಸುವವರು ಇಡೀ ಕಲ್ಪದಲ್ಲಿ ಎಲ್ಲಾದರೂ ನಿಮಗೆ ಸಿಕ್ಕಿದ್ದಾರೇನೂ ಇಲ್ಲ. ಅಂದ ಮೇಲೆ ಇದು ಭಾಗ್ಯ ಆಗಿದೆ. ಪುನಃ ಸದ್ಗುರುವಿನ ಮೂಲಕ ನಮಗೆ ಎಂತಹ ಶ್ರೀಮತ ಸಿಗುತ್ತದೆ ಅಂದರೆ ಆ ಶ್ರೀಮತ ಸದಾ ಕಾಲಕ್ಕೋಸ್ಕರ ನಾನು ಏನನ್ನು ಮಾಡಬೇಕು, ನಾನು ಹೇಗೆ ಜೀವನವನ್ನು ನಡೆಸಬೇಕು, ಈ ರೀತಿ ನಾನು ಮಾಡಬೇಕು ಅಥವಾ ಮಾಡಬಾರದು, ಮುಂದೆ ಏನಾಗುತ್ತದೆ ಅನ್ನುವ ಎಲ್ಲ ಕ್ವಶನ್ ಮಾರ್ಕ್ ಅನ್ನು ಈ ಶಿಕ್ಷಣ ಸಮಾಪ್ತಿ ಮಾಡಿಸುತ್ತದೆ. ನಾನು ಏನನ್ನು ಮಾಡಲಿ, ಹೇಗೆ ಮಾಡಲಿ, ಈ ರೀತಿ ಮಾಡಲು ಅಥವಾ ಆ ರೀತಿ ಮಾಡಲು ಅನ್ನುವ ಎಲ್ಲಾ ಕ್ವಶನ್ ಒಂದೇ ಶಬ್ದದ ಮೂಲಕ ಸಮಾಪ್ತಿಯಾಗುತ್ತದೆ. ಈ ಎಲ್ಲಾ ಕ್ವಶನ್ಗೂ ಒಂದೇ ಶಬ್ದದ ಉತ್ತರ ಅಂದರೆ ತಂದೆಯನ್ನು ಅನುಕರಣೆ ಮಾಡುವುದಾಗಿದೆ. ಸಾಕಾರದಲ್ಲಿ ಕರ್ಮವನ್ನು ಮಾಡುವಾಗ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಬೇಕು. ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತ ಆಗುವಾಗ, ಅಶರೀರಿ ಆಗುವಾಗ ಶಿವ ತಂದೆಯನ್ನು ಅನುಕರಣೆ ಮಾಡಬೇಕು. ನಮ್ಮ ಸಮ್ಮುಖದಲ್ಲಿ ಇಬ್ಬರು ತಂದೆಯರಿದ್ದಾರೆ. ಒಬ್ಬರು ಬ್ರಹ್ಮ ತಂದೆಯಾಗಿದ್ದಾರೆ, ಇನ್ನೊಬ್ಬರು ಶಿವ ತಂದೆಯಾಗಿದ್ದಾರೆ. ಈಗ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಇಬ್ಬರನ್ನೂ ಕೂಡ ನಾವು ಅನುಕರಣೆ ಮಾಡಬೇಕು. ಅಂದರೆ ಕ್ವಶನ್ ಮಾರ್ಕ್ ಅನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಕ್ವಶನ್ ಮಾರ್ಕ್ ಅನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಅಂದರೆ ಬಾಪ್ತಾದರವರನ್ನು ಅನುಕರಣೆ ಮಾಡುವುದಾಗಿದೆ. ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು. ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡುವುದು ಕಷ್ಟ ಎಂದು ಅನುಭವ ಆಗುತ್ತಿದೆಯೇನು? ಇದು ಕಷ್ಟದ ಮಾತು ಎಂದು ಕೇಳುವ ಅವಶ್ಯಕತೆಯಾದರೂ ಇದೆಯೇನು? ಕೇವಲ ಕಾಪಿ ಮಾಡಬೇಕು. ಬ್ರಹ್ಮ ತಂದೆ ಮತ್ತು ಶಿವ ತಂದೆಯನ್ನು ಕೇವಲ ಕಾಪಿ ಮಾಡಬೇಕು. ನಿಮ್ಮ ಬುದ್ಧಿಯನ್ನು ನೀವೀಗ ಉಪಯೋಗ ಮಾಡುವ ಅವಶ್ಯಕತೆ ಇಲ್ಲ. ನೀವೀಗ ನಿಮ್ಮ ಬುದ್ಧಿಯನ್ನು ಉಪಯೋಗ ಮಾಡಬಾರದು. ಪರಮಾತ್ಮ ತಂದೆಯ ಸಮಾನ ಆಗಬೇಕು. ಅಂದರೆ ತಂದೆಯನ್ನೇ ಅನುಕರಣೆ ಮಾಡಬೇಕು. ತಂದೆಯನ್ನು ಅನುಕರಣೆ ಮಾಡುವುದು ಕಷ್ಟದ ಮಾತಾಗಿದೆಯೋ ಅಥವಾ ಸಹಜ ಮಾತಾಗಿದೆಯೋ? ತಂದೆಯನ್ನು ಅನುಕರಣೆ ಮಾಡುವುದು ಸಹಜ ಮಾತಾಗಿದೆ ತಾನೆ. 30 ವರ್ಷದವರು ಕೈಯನ್ನು ಎತ್ತಿ. ಯಾರೆಲ್ಲ 30 ವರ್ಷದಿಂದ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿದ್ದೀರೋ ಅವರು ಕೈಯನ್ನು ಎತ್ತಿ. ಒಳ್ಳೆಯದು. 30 ವರ್ಷದಿಂದ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿರುವಂತಹ ಆತ್ಮರಿಗೆ ಬಾಪ್ತಾದರವರನ್ನು ಅನುಕರಣೆ ಮಾಡುವುದು ಕಷ್ಟ ಎಂದು ಅನುಭವ ಆಯಿತು ಅಥವಾ ಸಹಜ ಎಂದು ಅನುಭವ ಆಯಿತು? ಈಗ ನೋಡಿ, 30 ವರ್ಷದವರಿಗೆ ಬಾಪ್ತಾದರವರನ್ನು ಅನುಕರಣೆ ಮಾಡುವುದು ಸಹಜ ಎಂದು ಅನುಭವ ಆಗಿದೆ. ಅಂದ ಮೇಲೆ ಯಾರೆಲ್ಲ ಲೇಟಾಗಿ ಈಗೀಗ ಜ್ಞಾನ ಮಾರ್ಗಕ್ಕೆ ಬಂದಿದ್ದೀರೋ ಅವರಿಗೆ ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡುವುದು ಕಷ್ಟದ ಮಾತಾಗಿದೆಯೋ ಅಥವಾ ಸಹಜ ಮಾತಾಗಿದೆಯೋ? ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡುವುದು ಬಹಳ ಸಹಜ ಆಗಿದೆ ತಾನೆ. ಬಿಸಿಲಿನ ಕಾರಣ ಎಲ್ಲಾ ಮಕ್ಕಳು ತಮ್ಮ ಕೈಯಲ್ಲಿ ಬಣ್ಣ ಬಣ್ಣದ ಫ್ಯಾನ್ ಅನ್ನು ಹಿಡಿದುಕೊಂಡಿದ್ದಾರೆ ಮತ್ತು ಆ ಫ್ಯಾನ್ ಅನ್ನು ಅಲುಗಾಡಿಸುತ್ತಿದ್ದಾರೆ. ಬಹಳ ಒಳ್ಳೆಯದು. ಬಣ್ಣ ಬಣ್ಣದ ಫ್ಯಾನ್ ನೋಡಲು ಎಷ್ಟು ಚೆನ್ನಾಗಿ ಕಾಣಿಸುತ್ತಿದೆ. ಈ ದೃಶ್ಯ ನೋಡಲು ಎಷ್ಟು ಚೆನ್ನಾಗಿ ಕಾಣಿಸುತ್ತಿದೆ. ನವೀನತೆ ಅಂತೂ ಇರಬೇಕು ತಾನೆ. ಈ ಗ್ರೂಪ್ನ ನವೀನತೆ ಇದೇ ಆಗಿದೆ. ಟಿವಿಯಲ್ಲಿ ನಿಮ್ಮೆಲ್ಲರ ಫ್ಯಾನ್ ಕೂಡ ಕಾಣಿಸುತ್ತಿದೆ. ಬಹಳ ಒಳ್ಳೆಯದು. ಎಲ್ಲರೂ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಓಡೋಡಿ ಮಧುಬನಕ್ಕೆ ಬಂದು ತಲುಪಿದ್ದೀರಾ. ಬಾಪ್ತಾದ ಮಕ್ಕಳ ಸ್ನೇಹವನ್ನು ನೋಡಿ ಮಕ್ಕಳಿಗೆ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ನೋಡಿ, ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಹದ್ದಿನ ಗುರುಗಳಿದ್ದಾರೋ ಆ ಗುರುಗಳು ತಮ್ಮ ಭಕ್ತರಿಗೆ ಎಷ್ಟು ವರದಾನವನ್ನು ನೀಡುತ್ತಾರೆ. 1 ವರದಾನವನ್ನು ನೀಡಬಹುದು ಅಥವಾ 10 ವರದಾನವನ್ನು ನೀಡಬಹುದು. 10 ವರದಾನಕ್ಕಿಂತ ಜಾಸ್ತಿ ವರದಾನವನ್ನು ಹದ್ದಿನ ಗುರುಗಳು ಜಗತ್ತಿನ ಜನರಿಗೆ ನೀಡಲು ಸಾಧ್ಯ ಇಲ್ಲ. ಆದರೆ ನಿಮಗೆ ಇಲ್ಲಿ ಸದ್ಗುರುವಿನ ಮೂಲಕ ಪ್ರತಿದಿನ ವರದಾನ ಪ್ರಾಪ್ತಿಯಾಗುತ್ತಿದೆ. ಇಂತಹ ಗುರುವನ್ನು ಎಂದಾದರೂ ನೋಡಿದ್ದೀರಾ? ಇಂತಹ ಗುರುವನ್ನು ಎಂದೂ ಕೂಡ ನೋಡಿಲ್ಲ. ಮಕ್ಕಳಾದ ನೀವು ಇಂತಹ ಗುರುವನ್ನು ನೋಡಿದ್ದೀರಾ? ಕಲ್ಪ ಕಲ್ಪದಲ್ಲೂ ಇಂತಹ ಗುರುವನ್ನು ನೀವು ನೋಡಿದ್ದೀರಾ? ಅಂದ ಮೇಲೆ ಸದಾ ನಿಮ್ಮ ಭಾಗ್ಯದ ಪ್ರಾಪ್ತಿಯನ್ನು ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ. ಕೇವಲ ಬುದ್ಧಿಯ ಮೂಲಕ ಭಾಗ್ಯದ ಪ್ರಾಪ್ತಿಯನ್ನು ಮರೆಯಬೇಡಿ. ಬುದ್ಧಿಯಲ್ಲಿ ಭಾಗ್ಯದ ಪ್ರಾಪ್ತಿಯನ್ನು ಪ್ರಕಟ ರೂಪದಲ್ಲಿ ಇಟ್ಟುಕೊಳ್ಳಿ. ಬುದ್ಧಿಯ ಮೂಲಕ ಭಾಗ್ಯದ ಪ್ರಾಪ್ತಿಯನ್ನು ಮರೆಯುವಂತಹ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಂಡು ಭಾಗ್ಯದ ಪ್ರಾಪ್ತಿಯನ್ನು ಪ್ರತ್ಯಕ್ಷ ರೂಪದಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಪ್ರಾಪ್ತಿಯ ಲಿಸ್ಟ್ ಸದಾ ನಿಮ್ಮ ಬುದ್ಧಿಯಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಇರಬೇಕು. ಯಾವಾಗ ಪ್ರಾಪ್ತಿಯ ಲಿಸ್ಟ್ ಪ್ರತ್ಯಕ್ಷ ರೂಪದಲ್ಲಿ ಇರುತ್ತದೆಯೋ ಆಗ ಯಾವುದೇ ಪ್ರಕಾರದ ವಿಘ್ನ ನಿಮ್ಮ ಮೇಲೆ ದಾಳಿಯನ್ನು ಮಾಡಲು ಸಾಧ್ಯ ಇಲ್ಲ.
ಯಾವಾಗ ಪ್ರಾಪ್ತಿಯ ಲಿಸ್ಟ್ ಸಮ್ಮುಖದಲ್ಲಿ ಇರುತ್ತದೆಯೋ ಆಗ ವಿಘ್ನ ಸಮಾಪ್ತಿಯಾಗಿ ಬಿಡುತ್ತದೆ. ವಿಘ್ನದ ದಾಳಿ ಆಗ ಮರೆತು ಹೋಗುತ್ತದೆ ಮತ್ತು ಪ್ರಾಪ್ತಿಯ ಸ್ಮೃತಿ ಸಮ್ಮುಖದಲ್ಲಿ ಕಾಣಿಸುತ್ತದೆ. ಎಲ್ಲಾ ಪ್ರಾಪ್ತಿಯ ಲಿಸ್ಟ್ ಅನ್ನು ಬುದ್ಧಿಯಲ್ಲಿ ಪ್ರಕಟ ರೂಪದಲ್ಲಿ ಇಟ್ಟುಕೊಂಡಾಗ ಮಾಯೆಯ ದಾಳಿ ಮರೆತು ಹೋಗುತ್ತದೆ ಮತ್ತು ಪ್ರಾಪ್ತಿಯ ಲಿಸ್ಟ್ ಪ್ರಕಟ ರೂಪದಲ್ಲಿ ಸಮ್ಮುಖದಲ್ಲಿ ಇರುತ್ತದೆ. ಬಾಪ್ತಾದ ಯಾವಾಗ ಮಕ್ಕಳ ಮಾತನ್ನು ಕೇಳುತ್ತಾರೋ, ಇಂದು ಯಾವುದೋ ಒಂದು ಕಾರಣದಿಂದ ಕೆಲವು ಮಕ್ಕಳು ಪರಿಶ್ರಮವನ್ನು ಪಡುತ್ತಿದ್ದಾರೆ ಅನ್ನುವ ಮಾತನ್ನು ಕೇಳಿದಾಗ, ಮಕ್ಕಳು ಯುದ್ಧವನ್ನು ಮಾಡುವಂತಹ ಮಾತನ್ನು ಕೇಳಿದಾಗ, ಯೋಗವನ್ನು ಜೋಡಣೆ ಮಾಡಬೇಕು ಎಂದು ಬಯಸಿದರೂ ಕೂಡ ಮಕ್ಕಳ ಯೋಗ ತಂದೆಯ ಜೊತೆಗೆ ಜೋಡಣೆ ಆಗದೇ ಇದ್ದಾಗ, ಮಕ್ಕಳು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವ ಬದಲು ದೇಹಾಭಿಮಾನಕ್ಕೆ ವಶ ಆದಾಗ ಈ ಮಾತು ತಂದೆಗೆ ಇಷ್ಟ ಆಗುವುದಿಲ್ಲ. ಆದರೆ ಇದಕ್ಕೆ ಕಾರಣ ಏನಾಗಿದೆ? ನಿಮ್ಮ ಭಾಗ್ಯದ ಪ್ರಾಪ್ತಿಯ ಸ್ಮೃತಿಯನ್ನು ಪ್ರಕಟ ರೂಪದಲ್ಲಿ ಇಟ್ಟುಕೊಂಡಿಲ್ಲ. ಭಾಗ್ಯದ ಪ್ರಾಪ್ತಿಯನ್ನು ಮರೆತು ಬಿಟ್ಟಿದ್ದೀರಾ. ನಂತರ ಯಾವಾಗ ಯಾರಾದರೂ ಭಾಗ್ಯವನ್ನು ನೆನಪು ಮಾಡಿಸುತ್ತಾರೋ ಆಗ ನೀವೇ ವಿಚಾರ ಮಾಡಲು ಪ್ರಾರಂಭ ಮಾಡುತ್ತೀರಾ, ಈ ರೀತಿ ಆಗಬೇಕಿತ್ತು, ಈ ರೀತಿ ಆಗಬೇಕಿತ್ತು ಎಂದು. ಆದ್ದರಿಂದ ಬಹಳ ಸಹಜ ಪುರುಷಾರ್ಥ ಅಂದರೆ ಪ್ರಾಪ್ತಿಯನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಿ. ಯಾವಾಗ ನೀವು ಬ್ರಾಹ್ಮಣರಾದಿರೋ ಆ ಸಮಯದಿಂದ ನಿಮ್ಮ ಭಾಗ್ಯವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ಎಂದು ಏರುಪೇರಿನಲ್ಲಿ ಬರಬೇಡಿ. ಅಚಲ ಸ್ಥಿತಿಯಲ್ಲಿ ಸ್ಥಿತಾಗಿ ಮೌಂಟ್ ಅಬುವಿನಲ್ಲಿ ನಿಮ್ಮೆಲ್ಲರ ನೆನಪಾರ್ಥವಾಗಿ ಯಾವ ಮಂದಿರ ಇದೆ? ಅಚಲ್ಗರ್ ಇದೆ ತಾನೆ. ಏರುಪೇರಿನ ಮನೆಯಂತೂ ನಿಮ್ಮೆಲ್ಲರ ನೆನಪಾರ್ಥವಾದ ಮನೆ ಅಲ್ಲ ತಾನೆ. ಅಚಲ್ಗರ್ ನಿಮ್ಮೆಲ್ಲರ ನೆನಪಾರ್ಥ ಆಗಿದೆ. ಅಚಲ್ಗರ್ ಯಾರ ನೆನಪಾರ್ಥವಾದ ಮಂದಿರ ಆಗಿದೆ? ನನ್ನ ನೆನಪಾರ್ಥವಾದ ಮಂದಿರ ಅಚಲ್ಗರ್ ಆಗಿದೆ. ಏರುಪೇರಿನ ಮನೆ ನನ್ನ ನೆನಪಾರ್ಥವಾದ ಮನೆ ಅಲ್ಲ. ಏಕೆಂದರೆ ಬಾಪ್ತಾದ ಈ ವರ್ಷ ಎಲ್ಲಾ ಮಕ್ಕಳು ಮುಕ್ತಿಯ ವರ್ಷವನ್ನು ಆಚರಣೆ ಮಾಡಲಿ ಎಂದು ಬಯಸುತ್ತಿದ್ದಾರೆ. ಎಲ್ಲರಿಗೂ ಬಾಪ್ತಾದ ಮುಕ್ತಿಯ ವರ್ಷವನ್ನು ಆಚರಣೆ ಮಾಡುತ್ತೀರಾ ಎಂದು ಕೈಯನ್ನು ಎತ್ತಿಸಿದರೆ ಕೆಲವರು ಕೈಯನ್ನು ಎತ್ತಬಹುದು, ಕೆಲವರು ಕೈಯನ್ನು ಎತ್ತದೆ ಹಾಗೆ ಕುಳಿತುಕೊಳ್ಳಬಹುದು. ಎಲ್ಲರೂ ಖುಷಿ ಖುಷಿಯಿಂದ ಒಂದು ಕೈಯ ಚಪ್ಪಾಳೆಯನ್ನು ತಟ್ಟಬೇಕು. ಎಲ್ಲರೂ ಒಂದು ಕೈಯ ಮೂಲಕ ಚಪ್ಪಾಳೆಯನ್ನು ತಟ್ಟಲು ಪ್ರಾರಂಭ ಮಾಡಿದರು. ನೋಡಿ, ಎಲ್ಲರೂ ಚೆನ್ನಾಗಿ ಚಪ್ಪಾಳೆಯನ್ನು ತಟ್ಟಿದ್ದೀರಾ, ಬಹಳ ಒಳ್ಳೆಯದು. ಆದರೆ ಬಾಪ್ತಾದ ಈ ವರ್ಷದ ಸಮಾಪ್ತಿಯ ಸಮಯದಲ್ಲಿ ಜೋರಾಗಿ ಮಕ್ಕಳು ಚಪ್ಪಾಳೆಯನ್ನು ತಟ್ಟುವುದನ್ನು ನೋಡಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ಎಲ್ಲರೂ ಬಹಳ ಚೆನ್ನಾಗಿ ಚಪ್ಪಾಳೆಯನ್ನು ತಟ್ಟಿದ್ದೀರಾ, ಆದರೆ ಮುಂದೆ ಆ ದಿನ ಕೂಡ ನೀವು ಚೆನ್ನಾಗಿ ಚಪ್ಪಾಳೆಯನ್ನು ತಟ್ಟಬೇಕು. ಆ ದಿನ ಕೂಡ ಚಪ್ಪಾಳೆಯನ್ನು ತಟ್ಟುತ್ತೀರಾ ತಾನೆ. ನೋಡಿ, ಎಲ್ಲರೂ ಕೈಗಳ ಚಪ್ಪಾಳೆಯನ್ನು ತಟ್ಟಿ ಬಾಪ್ತಾದರವರನ್ನು ಖುಷಿಪಡಿಸಿದ್ದೀರಾ. ಆದರೆ ಬಾಪ್ತಾದ ಹೊಸ ವರ್ಷದಲ್ಲಿ ಯಾವಾಗ 18ನೇ ಜನವರಿಯ ದಿನ ಬರುತ್ತದೆಯೋ ಆ ದಿನ ವಿಶೇಷವಾಗಿ ಬ್ರಹ್ಮ ತಂದೆ ಶರೀರದಿಂದ ಮುಕ್ತ ಆದಂತಹ ದಿನ ಆಗಿದೆ. ಅಂದ ಮೇಲೆ 18ನೇ ಜನವರಿಯ ದಿನ ಬಾಪ್ತಾದ ಪುನಃ ಕೈಯನ್ನು ಎತ್ತಿಸುತ್ತಾರೆ, ಎಲ್ಲರೂ ಮುಕ್ತಿಯ ವರ್ಷವನ್ನು ಆಚರಣೆ ಮಾಡಿದ್ದೀರಾ ಎಂದು. ಆಗ ಕೇವಲ ವಿಚಾರವನ್ನು ಮಾಡುತ್ತೀರೇನು? ಅಂದ ಮೇಲೆ 18ನೇ ಜನವರಿಯ ದಿನದಂದು ಬಾಪ್ತಾದ ಪುನಃ ಕೈಯನ್ನು ಎತ್ತಿಸುತ್ತಾರೆ, ಎಲ್ಲರೂ ಮುಕ್ತಿಯ ವರ್ಷವನ್ನು ಆಚರಣೆ ಮಾಡಿದ್ದೀರೋ ಅಥವಾ ಕೇವಲ ಮುಕ್ತಿಯ ವರ್ಷವನ್ನು ಆಚರಣೆ ಮಾಡಬೇಕು ಎಂದು ವಿಚಾರವನ್ನು ಮಾಡಿದ್ದೀರೋ ಎಂದು. ಮುಕ್ತಿಯ ವರ್ಷವನ್ನು ಆಚರಣೆ ಮಾಡಬೇಕು, ಮುಕ್ತಿಯ ವರ್ಷವನ್ನು ಆಚರಣೆ ಮಾಡಬೇಕು ಎಂದು ವಿಚಾರ ಮಾಡುತ್ತಾ ಕುಳಿತುಕೊಳ್ಳಬೇಡಿ. ಮುಕ್ತ ಸ್ವರೂಪದಲ್ಲಿ ಸ್ಥಿತಾಗಿ ಕೇವಲ ಮುಕ್ತಿಯ ವರ್ಷವನ್ನು ಆಚರಣೆ ಮಾಡಬೇಕು ಎಂದು ವಿಚಾರವನ್ನು ಮಾಡುತ್ತಿದ್ದರೆ ಅಂತ್ಯದವರೆಗೂ ವಿಚಾರವನ್ನು ಮಾಡುತ್ತಿರುತ್ತೀರಾ. ಅಂದ ಮೇಲೆ ಬಾಪ್ತಾದ ಮಕ್ಕಳ ರಿಸಲ್ಟ್ ಅನ್ನು ನೋಡಲು ಬಯಸುತ್ತಾರೆ. ಎಲ್ಲರೂ ಮುಕ್ತಿಯ ವರ್ಷವನ್ನು ಆಚರಣೆ ಮಾಡಿ ತೋರಿಸುತ್ತೀರಾ ತಾನೆ, ಒಳ್ಳೆಯದು. ಎಲ್ಲರಿಗೂ ಮುಕ್ತಿಯ ವರ್ಷವನ್ನು ಆಚರಣೆ ಮಾಡಬೇಕು ಅನ್ನುವ ಮಾತು ನೆನಪಿನಲ್ಲಿ ಇರುತ್ತದೆ ತಾನೆ. ಪ್ರಾಪ್ತಿಗಳನ್ನು ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ. ಬಾಪ್ತಾದರವರ ನೆನಪಿನ ಜೊತೆಗೆ ಬಾಪ್ತಾದ ಏನೆಲ್ಲವನ್ನು ನಮಗೆ ನೀಡಿದ್ದಾರೋ ಅದೆಲ್ಲವನ್ನು ಪ್ರತ್ಯಕ್ಷ ರೂಪದಲ್ಲಿ ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ. ಪರಮಾತ್ಮ ತಂದೆ ಎಷ್ಟೆಲ್ಲಾ ಪ್ರಾಪ್ತಿಯನ್ನು ನೀಡಿದ್ದಾರೋ ಅದನ್ನು ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ. ಪರಮಾತ್ಮ ತಂದೆ ನನ್ನನ್ನು ಎಂತಹ ಆತ್ಮನನ್ನಾಗಿ ಮಾಡಿದ್ದಾರೆ ಮತ್ತು ಪರಮಾತ್ಮ ತಂದೆಯ ಮೂಲಕ ನನಗೆ ಯಾವ ಪ್ರಾಪ್ತಿ ಸಿಕ್ಕಿದೆ ಅನ್ನುವುದನ್ನು ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ. ಬಾಪ್ತಾದ ಈ ವರ್ಷ ಪ್ರತಿಯೊಂದು ಮಗು ಜೀವನ್ ಮುಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿರುವುದನ್ನು ನೋಡಲು ಬಯಸುತ್ತಾರೆ. ಭವಿಷ್ಯದಲ್ಲಿ ನೀವೆಲ್ಲರೂ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಆದರೆ ಜೀವನ್ ಮುಕ್ತಿಯ ಆ ಸಂಸ್ಕಾರವನ್ನು ಈಗಿನಿಂದಲೇ ನೀವು ಪ್ರತ್ಯಕ್ಷಗೊಳಿಸಿಕೊಳ್ಳಬೇಕು ಮತ್ತು ನಿರಂತರ ಕರ್ಮಯೋಗಿಗಳಾಗಬೇಕು, ನಿರಂತರ ಸಹಜ ಯೋಗಿಗಳಾಗಬೇಕು. ನಿರಂತರ ಮುಕ್ತ ಆತ್ಮ ಅನ್ನುವ ಸಂಸ್ಕಾರವನ್ನು ಈಗಿನಿಂದಲೇ ಅನುಭವದಲ್ಲಿ ತಂದುಕೊಳ್ಳಬೇಕು. ಏಕೆ? ಬಾಪ್ತಾದ ಮೊದಲೇ ಸೂಚನೆಯನ್ನು ನೀಡಿದ್ದಾರೆ. ಸಮಯದ ಪರಿವರ್ತನೆ ವಿಶ್ವ ಪರಿವರ್ತಕ ಆತ್ಮರಾದ ನಿಮಗೋಸ್ಕರ ಕಾಯುತ್ತಿದೆ. ಪ್ರಕೃತಿಪತಿ ಆತ್ಮರಾದ ನಿಮಗೋಸ್ಕರ ವಿಜಯದ ಮಾಲೆಯನ್ನು ಹಿಡಿದುಕೊಂಡು ನಿಮ್ಮನ್ನು ಆಹ್ವಾನ ಮಾಡುತ್ತಿದೆ. ಪ್ರಕೃತಿಪತಿ ಆತ್ಮರಾದ ನಿಮ್ಮನ್ನು ಪ್ರಕೃತಿ ವಿಜಯದ ಮಾಲೆಯನ್ನು ಹಿಡಿದುಕೊಂಡು ಆಹ್ವಾನ ಮಾಡುತ್ತಿದೆ.
ಸಮಯ ವಿಜಯದ ಗಂಟೆಯನ್ನು ಬಾರಿಸುವುದಕ್ಕೋಸ್ಕರ ಭವಿಷ್ಯದ ರಾಜ್ಯ ಅಧಿಕಾರಿ ಆತ್ಮರಾದ ನಿಮ್ಮನ್ನು ನೋಡುತ್ತಿದೆ. ಯಾವಾಗ ನಾನು ಗಂಟೆಯನ್ನು ಬಾರಿಸಲಿ ಎಂದು ಸಮಯ ನಿಮ್ಮ ಕಡೆ ನೋಡುತ್ತಿದೆ. ಭಕ್ತ ಆತ್ಮರು ಯಾವಾಗ ನಮ್ಮ ಪೂಜ್ಯ ದೇವಾತ್ಮರು ನಮ್ಮನ್ನು ನೋಡಿ ಪ್ರಸನ್ನಾಗಿ ನಮಗೆ ಮುಕ್ತಿಯ ವರದಾನವನ್ನು ನೀಡುತ್ತಾರೋ ಎಂದು ನಿಮ್ಮನ್ನು ಸದಾ ನೆನಪು ಮಾಡುತ್ತಿದ್ದಾರೆ. ದುಃಖಿ ಆತ್ಮರು ಯಾವಾಗ ದುಃಖಹರ್ತ ಸುಖಕರ್ತ ಆತ್ಮರು ನಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗುತ್ತಾರೋ ಎಂದು ನಿಮಗೋಸ್ಕರ ಕೂಗಿ ಕರೆಯುತ್ತಿದ್ದಾರೆ. ಆದ್ದರಿಂದ ಈಗ ಆ ಎಲ್ಲ ಆತ್ಮರು ನಿಮಗೋಸ್ಕರ ಏನು ಕಾಯುತ್ತಿದ್ದಾರೆ, ಅವರ ಕಾಯುತ್ತಿರುವ ಸಮಯವನ್ನು ಸಮಾಪ್ತಿ ಮಾಡಿ ಎಲ್ಲ ಆತ್ಮರು ನಿಮ್ಮನ್ನು ಆಹ್ವಾನ ಮಾಡುತ್ತಿದ್ದಾರೆ. ಆದ್ದರಿಂದ ಹೇ ದಯಾಹೃದಯ ಆತ್ಮರೇ, ವಿಶ್ವ ಕಲ್ಯಾಣಕಾರಿ ಆತ್ಮರೇ, ಅವರೇನು ನಿಮಗೋಸ್ಕರ ನಿರೀಕ್ಷೆಯನ್ನು ಮಾಡುತ್ತಿದ್ದಾರೆ, ಆ ನಿರೀಕ್ಷೆಯ ಸಮಯವನ್ನು ಸಮಾಪ್ತಿ ಮಾಡಿ ಎಲ್ಲರೂ ನಿಮಗೋಸ್ಕರ ಕಾಯುತ್ತಿದ್ದಾರೆ. ಈಗ ನೀವೆಲ್ಲರೂ ಮುಕ್ತ ಆಗಿ ಆಗ ಸರ್ವ ಆತ್ಮರು ಪ್ರಕೃತಿ ಮತ್ತು ಭಕ್ತ ಆತ್ಮರು ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಅಂದ ಮೇಲೆ ನೀವೀಗ ಮುಕ್ತಾಗಿ ಮುಕ್ತಿಯ ದಾನವನ್ನು ನೀಡುವಂತಹ ಮಾಸ್ಟರ್ ಮುಕ್ತಿದಾತಾಗಿ ವಿಶ್ವ ಪರಿವರ್ತಕ ಆತ್ಮರಾದ ನೀವು ಜವಾಬ್ದಾರಿಯ ಕಿರೀಟವನ್ನು ಧರಿಸಿಕೊಂಡಂತಹ ಆತ್ಮರಾಗಿ ನಿಮ್ಮ ಮೇಲೆ ಜವಾಬ್ದಾರಿ ಇದೆ ತಾನೆ. ಬಾಪ್ತಾದರವರ ಜೊತೆಗೆ ನೀವೆಲ್ಲರೂ ಸಹಯೋಗಿಗಳಾಗಿದ್ದೀರಾ. ಅಂದ ಮೇಲೆ ಜಗತ್ತಿನ ಆತ್ಮರ ಮೇಲೆ ನಿಮಗೆ ದಯೆ ಬರುವುದಿಲ್ಲ ಏನು? ಜಗತ್ತಿನ ಆತ್ಮರ ದುಃಖದ ಕೂಗು ನಿಮ್ಮ ಮನಸ್ಸಿನಲ್ಲಿ ಅನುಭವ ಆಗುತ್ತಿಲ್ಲ ಏನು? ಹೇ ವಿಶ್ವ ಪರಿವರ್ತಕ ಆತ್ಮರೇ, ಈಗ ನಿಮ್ಮ ಜವಾಬ್ದಾರಿಯ ಕಿರೀಟವನ್ನು ಧರಿಸಿಕೊಳ್ಳುವಂತಹ ದಿನವನ್ನು ಆಚರಣೆ ಮಾಡಿ. ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ, 100 ಹಿಮಾಲಯದಷ್ಟು ದೊಡ್ಡ ವಿಘ್ನ ನಿಮ್ಮ ಸಮ್ಮುಖಕ್ಕೆ ಬಂದರೂ ಕೂಡ ನೀವು ಯಾವ ಕಾರಣಕ್ಕೂ ಹಿಂದೆ ಸರಿಯಲು ಸಾಧ್ಯ ಇಲ್ಲ. 100 ಹಿಮಾಲಯದಷ್ಟು ದೊಡ್ಡ ವಿಘ್ನ ಬಂದರೂ ಕೂಡ ನೀವು ಸೋಲಲು ಸಾಧ್ಯ ಇಲ್ಲ. ಅಂದ ಮೇಲೆ ನೀವೆಲ್ಲರೂ ಈಗ ಜವಾಬ್ದಾರಿಯ ಕಿರೀಟವನ್ನು ಧಾರಣೆ ಮಾಡಿಕೊಂಡು ಮುಕ್ತಿಯ ವರ್ಷವನ್ನು ಅವಶ್ಯವಾಗಿ ಆಚರಣೆ ಮಾಡುತ್ತೀರಾ. ಬಾಪ್ತಾದ ಪ್ರತಿದಿನ ಮಕ್ಕಳ ಚಾರ್ಟ್ ಅನ್ನು ನೋಡುತ್ತಾರೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಇಲ್ಲಿಂದ ವಾಪಸ್ ಹೋದ ತಕ್ಷಣ ಟ್ರೈನ್ ನಲ್ಲಿ ಕುಳಿತು ಪುನಃ ಪರಮಾತ್ಮ ತಂದೆಗೆ ಹೇಳಬೇಡಿ, ಪರಮಾತ್ಮ ತಂದೆ ಏನಾಯಿತೋ ಗೊತ್ತಿಲ್ಲ ಎಂದು ಹೇಳಬೇಡಿ. ಮನೆಗೆ ಹೋದ ತಕ್ಷಣ ಬಕಪಕ್ಷಿ ಮತ್ತು ಹಂಸದ ಮಧ್ಯದಲ್ಲಿ ಗಲಾಟೆ ಆಯಿತು ಎಂದು ಹೇಳಬೇಡಿ. ಈ ರೀತಿ ಆಯಿತು ಎಂದು ನೀವು ಪರಮಾತ್ಮ ತಂದೆಗೆ ಪುನಃ ಕಂಪ್ಲೇಂಟ್ ಅನ್ನು ಹೇಳಿದರೆ ಪರಮಾತ್ಮ ತಂದೆ ನಿಮ್ಮ ಕಂಪ್ಲೇಂಟ್ ಅನ್ನು ಕೇಳುವುದಿಲ್ಲ. ನೀವು ಕಂಪ್ಲೇಂಟ್ನ ಪತ್ರವನ್ನು ಪರಮಾತ್ಮ ತಂದೆಗೆ ಬರೆದರೆ ಪರಮಾತ್ಮ ತಂದೆ ನಿಮ್ಮ ಪತ್ರವನ್ನು ಕಸದ ಡಬ್ಬಿಗೆ ಹಾಕುತ್ತಾರೆ. ನಿಮ್ಮ ಕಂಪ್ಲೇಂಟ್ ಅನ್ನು ತಂದೆ ಕೇಳುವುದಿಲ್ಲ. ಈಗ ದೃಢ ಸಂಕಲ್ಪವನ್ನು ಮಾಡಿ, ಈ ರೀತಿ ಆಗಲೇಬೇಕು, ನಾವೀಗ ಮುಕ್ತ ಆಗಲೇಬೇಕು, ಮುಕ್ತಿಯ ವರ್ಷವನ್ನು ಆಚರಣೆ ಮಾಡಲೇಬೇಕು ಎಂದು ದೃಢ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳಿ. ಎಲ್ಲಿ ದೃಢತೆ ಇದೆಯೋ ಅಲ್ಲಿ ಸಫಲತೆ ಸಿಗದೇ ಇರುವುದು ಅಸಂಭವದ ಮಾತಾಗಿದೆ. ಅಂದ ಮೇಲೆ ಎಲ್ಲರೂ ದೃಢ ಸಂಕಲ್ಪವನ್ನು ಧಾರಣೆ ಮಾಡಿಕೊಂಡಿದ್ದೀರ ತಾನೆ. ಟೀಚರ್ಸ್ ಕೈಯನ್ನು ಎತ್ತಿ. ಬಹಳಷ್ಟು ಜನ ಟೀಚರ್ಸ್ ಇದ್ದಾರೆ. ಎಲ್ಲಾ ಟೀಚರ್ ಸೆಂಟರ್ ಅನ್ನು ಖಾಲಿ ಮಾಡಿ ಮಧುಬನಕ್ಕೆ ಬಂದು ಬಿಟ್ಟಿದ್ದೀರೇನು? ನೋಡಿ, ಬಾಪ್ತಾದ ಒಂದು ಖುಷಿಯ ಸಮಾಚಾರವನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಬಾಪ್ತಾದ ನೋಡಿದರು, ಈಗಲೂ ಕೂಡ ನೋಡಿದರು ಮತ್ತು ಬಾಪ್ತಾದ ಕೇಳಿಸಿಕೊಂಡರು. ಎಲ್ಲಾ ಮಧುಬನದವರು ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಗುರಿಯನ್ನು ಬಹಳ ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ. ಲಕ್ಷಣವನ್ನು ಪರಮಾತ್ಮ ತಂದೆ ಮುಂದೆ ನೋಡುತ್ತಾರೆ. ಆದರೆ ಎಲ್ಲರೂ ಗುರಿಯನ್ನು ಬಹಳ ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ. ಗುರಿಯನ್ನು ಇಟ್ಟುಕೊಂಡಿರುವ ಕಾರಣ ಸ್ವಯಂನ ಜೀವನದಲ್ಲಿ ಅಂತರ ಕಾಣಿಸುತ್ತಿದೆ. ಅಂದ ಮೇಲೆ ಮಕ್ಕಳು ಇದೇ ಮಾತನ್ನೇ ತಂದೆಗೆ ಪತ್ರದಲ್ಲಿ ಬರೆದಿದ್ದಾರೆ. ಆದರೆ ಬಾಪ್ತಾದ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಿದ್ದಾರೆ. ಮಕ್ಕಳಲ್ಲಿ ಪರಿವರ್ತನೆ ಆಗಬೇಕು ಅನ್ನುವ ಗುರಿಯ ಕಾರಣ ಮಕ್ಕಳ ಜೀವನದಲ್ಲಿ ಅವಶ್ಯವಾಗಿ ಅಂತರ ಕಾಣಿಸುತ್ತದೆ. ಮುಂದೆ ಇನ್ನೂ ಜಾಸ್ತಿ ಪರಿವರ್ತನೆ ಆಗುತ್ತೀರಾ. ಆದರೆ ಈಗ ಎಲ್ಲರೂ ನಿಮ್ಮ ದೃಢ ಸಂಕಲ್ಪದ ಉಮಂಗುತ್ಸಾಹವನ್ನು ಬಹಳ ಚೆನ್ನಾಗಿ ತೋರಿಸಿದ್ದೀರಾ. ಈಗ ನಾವು ಪರಿವರ್ತನೆ ಆಗುತ್ತೇವೆ ಎಂದು ಪೇಪರ್ನಲ್ಲಿ ಬರೆದಿದ್ದೀರಾ. ಪೇಪರ್ನಲ್ಲಿ ಬರೆಯುವುದು ಮೊದಲನೇ ಹೆಜ್ಜೆಯಾಗಿದೆ. ಅಂದ ಮೇಲೆ ಬಾಪ್ತಾದರವರಿಗೆ ಖುಷಿಯಾಗಿದೆ. ಏಕೆ? ಇಡೀ ವಿಶ್ವದ ಆತ್ಮರ ಸಮ್ಮುಖದಲ್ಲಿ ಮಧುಬನದ ನಿವಾಸಿಗಳು ಅರ್ಜುನರಾಗಿದ್ದಾರೆ. ನಿಮಿತ್ತ ಆದಂತಹ ಆತ್ಮರು ಮಧುಬನದ ನಿವಾಸಿಗಳಾಗಿದ್ದಾರೆ. ಸೆಕೆಂಡ್ ನಂಬರ್ನಲ್ಲಿ ದೇಶ ವಿದೇಶದ ನಿಮಿತ್ತ ಆದಂತಹ ಸೇವಾದಾರಿ ಟೀಚರ್ಸ್ ಇದ್ದಾರೆ ಮತ್ತು ಜೊತೆಗೆ ಸರ್ವ ಸಹಯೋಗಿ ಜೊತೆಗಾರರಾದಂತಹ ಸಂಪೂರ್ಣ ಬ್ರಾಹ್ಮಣ ಪರಿವಾರದ ಆತ್ಮರಿದ್ದಾರೆ. ಅಂದ ಮೇಲೆ ಮಧುಬನದ ನಕ್ಷೆಯನ್ನು ಬಾಪ್ತಾದ ನೋಡುತ್ತಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ, ಈಗ ಸಂಪೂರ್ಣ ಮಧುಬನವೇ ಪರಿವರ್ತನೆ ಆಗಿರುವ ರೂಪದಲ್ಲಿ ಬಾಪ್ತಾದರವರಿಗೆ ಕಾಣಿಸಬೇಕು. ಮಧುಬನದವರು ಮಿಲನಕ್ಕೆ ಬಹಳ ಕಡಿಮೆ ಜನ ಬಂದಿದ್ದಾರೆ.
ಕೆಲವರು ಇಲ್ಲಿಯವರೆಗೂ ಪತ್ರವನ್ನು ಬರೆದಿಲ್ಲ. ಮುಂದಿನ ಲೈನ್ನಲ್ಲಿ ಕುಳಿತಿರುವಂತವರು ಕಡಿಮೆ ಜನ ಪತ್ರವನ್ನು ಬರೆದಿದ್ದಾರೆ, ಏಕೆಂದರೆ ಮುಂದೆ ಕುಳಿತಿರುವಂತವರು ಬಹಳ ಬ್ಯುಸಿ ಇದ್ದಾರೆ. ಆದರೆ ಪರಮಾತ್ಮ ತಂದೆ ಯಾವಾಗ ಕೆಲಸವನ್ನು ಕೊಡುತ್ತಾರೋ, ಪತ್ರವನ್ನು ಬರೆಯಿರಿ ಎಂದು ತಂದೆ ಕೆಲಸವನ್ನು ಕೊಟ್ಟಾಗ ಪತ್ರವನ್ನು ಬರೆದರೂ ಕೂಡ ಮಾರ್ಕ್ಸ್ ಜಮಾ ಆಗುತ್ತದೆ. ಒಂದು ವೇಳೆ ನೀವು ಪತ್ರವನ್ನು ಬರೆಯದೇ ಇದ್ದರೆ ಎಕ್ಸ್ಟ್ರಾ ಮಾರ್ಕ್ಸ್ ಕಡಿಮೆ ಆಗುತ್ತದೆ, ನಿಮಗೆ ನೀವೇ ನಷ್ಟವನ್ನು ಮಾಡಿಕೊಳ್ಳುತ್ತೀರಾ. ಅಂದ ಮೇಲೆ ತಂದೆಯ ಮೂಲಕ ಯಾವ ಆದೇಶ ಸಿಗುತ್ತದೆಯೋ ಆ ಆದೇಶ ಡೈರೆಕ್ಟ್ ಆಗಿ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಸಿಗುತ್ತಿದೆ. ಬಲೆ ನಿಮಿತ್ತ ಆತ್ಮರ ಮೂಲಕ ಆದೇಶ ಸಿಗಬಹುದು, ದಾದಿಯರ ಮೂಲಕ ಆದೇಶ ಸಿಗಬಹುದು, ಆದರೆ ಅವರಿಗೂ ಕೂಡ ಗೌರವವನ್ನು ಕೊಡುವ ಅವಶ್ಯಕತೆ ಬಹಳಷ್ಟು ಇದೆ. ಈ ಮಾತಿನಲ್ಲಿ ನೀವು ನೆಪವನ್ನು ಹೇಳಬಾರದು, ಹುಡುಗಾಟಿಕೆಯನ್ನು ಮಾಡಬಾರದು. ಬಾಪ್ತಾದ ಮುಂದೆಗೋಸ್ಕರ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ನಿಮಿತ್ತರು ಹೇಳಿದಂತೆ ಕೇಳದೇ ಇದ್ದರೆ ಮಾರ್ಕ್ಸ್ ಜಮಾ ಆಗುವುದಿಲ್ಲ. ಆದ್ದರಿಂದ ಈ ಮಾತಿನ ಮಹತ್ವವನ್ನು ಅರ್ಥ ಮಾಡಿಕೊಂಡು ಮಹಾನ್ ಆತ್ಮರು ಆಗಿ ಈ ಮಾತನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಮಕ್ಕಳು ಬಹಳಷ್ಟು ಚತುರರಾಗಿದ್ದೀರಾ. ಮಕ್ಕಳು ಚತುರರಾಗಿರುವ ಕಾರಣ ಬಾಪ್ತಾದರವರಿಗೆ ನನ್ನ ಬಗ್ಗೆ ಗೊತ್ತಿದೆ ಎಂದು ಮಕ್ಕಳು ಹೇಳುತ್ತೀರಾ. ಬಾಪ್ತಾದರವರಿಗೆ ನಿಮ್ಮ ಬಗ್ಗೆ ಗೊತ್ತಿದೆ ಎಂದು ನೀವೇಕೆ ಹೇಳುತ್ತೀರಾ? ಬಾಪ್ತಾದರವರಿಗೆ ನಿಮ್ಮ ಬಗ್ಗೆ ಗೊತ್ತಿದ್ದರೂ ಕೂಡ ಪತ್ರವನ್ನು ಬರೆಯಿರಿ ಎಂದು ಬಾಪ್ತಾದ ಹೇಳಿದ್ದಾರೆ ತಾನೆ. ಬಾಪ್ತಾದರವರಿಗೆ ನನ್ನ ಬಗ್ಗೆ ಗೊತ್ತಿದೆ ಎಂದು ಹೇಳಿ ಸ್ವಯಂವನ್ನು ಮುಕ್ತ ಮಾಡಿಕೊಳ್ಳಬೇಡಿ. ಇಂತಹ ಅನೇಕ ಕಾರ್ಯ ಇದೆ. ಆ ಕಾರ್ಯ ಸಣ್ಣ ಸಣ್ಣ ಕಾರ್ಯ ಆಗಿದೆ. ನಿಮಿತ್ತರು ಆ ಕಾರ್ಯವನ್ನು ಮಾಡಲು ಹೇಳಿದಾಗ ಆಯಿತು ನಾನು ಮಾಡುತ್ತೇನೆ ಎಂದು ಹೇಳಿ ಆ ಕಾರ್ಯವನ್ನು ಮಾಡಿದರೆ ಎಕ್ಸ್ಟ್ರಾ ಮಾರ್ಕ್ಸ್ ಜಮಾ ಆಗುತ್ತದೆ. ಕೆಲವರು ಇಂತಹ ವಿದ್ಯಾರ್ಥಿಗಳಿದ್ದಾರೆ, ಅವರಲ್ಲಿ ಹಳೆಯ ಹಿಂದಿನ ಸಂಸ್ಕಾರ ಇರುವ ಕಾರಣ, ಅವರು ಹಳೆಯ ಹಿಂದಿನ ಸಂಸ್ಕಾರಕ್ಕೆ ವಶ ಆಗಿರುವ ಕಾರಣ ಪುರುಷಾರ್ಥದ ಮಾರ್ಗದಲ್ಲಿ ಬಹಳಷ್ಟು ಉಮಂಗುತ್ಸಾಹದಿಂದ ಮುಂದೆ ಹೋಗುತ್ತಾರೆ. ಆದರೆ ಯಾವುದೋ ಒಂದು ಚಿನ್ನದ ಎಳೆ ಅಥವಾ ಸೂಕ್ಷ್ಮವಾದ ಎಳೆ ಉಮಂಗುತ್ಸಾಹದಿಂದ ಮುಂದೆ ಹೋಗಲು ಮಕ್ಕಳಿಗೆ ಬಿಡುತ್ತಿಲ್ಲ. ಆ ಎಳೆ ಯಾವುದು ಎಂದು ಮಕ್ಕಳಿಗೆ ಗೊತ್ತಿದೆ. ಅದು ಬಹಳ ಸೂಕ್ಷ್ಮವಾದ ಎಳೆಯಾಗಿದೆ. ಆ ಸೂಕ್ಷ್ಮ ಎಳೆ ಉಮಂಗುತ್ಸಾಹದಿಂದ ಮುಂದೆ ಹೋಗಲು ಬಿಡದೇ ಇರುವ ಕಾರಣ ಮಕ್ಕಳು ಪುರುಷಾರ್ಥವನ್ನು ಮಾಡುವಾಗ ಹೇಳುತ್ತಾರೆ, ನನಗೆ ಉಮಂಗುತ್ಸಾಹದಿಂದ ಮುಂದೆ ಹೋಗಬೇಕು ಅನ್ನುವ ಇಚ್ಛೆ ಇದೆ, ಆದರೆ ಏನನ್ನು ಮಾಡಲಿ, ಈ ರೀತಿ ಆಗುತ್ತಿದೆ, ಆದರೆ ಎಂದು ಮಕ್ಕಳು ಹೇಳುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನೀವೀಗ ಎಂತಹ ಪುರುಷಾರ್ಥವನ್ನು ಮಾಡಬೇಕು ಅಂದರೆ ಸಣ್ಣ ಸಣ್ಣ ಸಾಮಾನ್ಯ ಮಾತಿನಲ್ಲೂ ಕೂಡ ನಾನು ಈ ಕಾರ್ಯವನ್ನು ಮಾಡುತ್ತೇನೆ ಎಂದು ಹೇಳಿದರೆ ಮಾರ್ಕ್ಸ್ ಜಮಾ ಆಗುತ್ತಾ ಹೋಗುತ್ತದೆ. ನಿಮ್ಮಿಂದ ಈ ಕಾರ್ಯವನ್ನು ಮಾಡಲು ಸಾಧ್ಯ ಆಗುತ್ತದೆ. ಅಂದ ಮೇಲೆ ಸ್ವಲ್ಪ ಸ್ವಲ್ಪ ಮಾರ್ಕ್ಸ್ ಅನ್ನು ಜಮಾ ಮಾಡಿಕೊಳ್ಳುತ್ತಾ ಹೋದರೆ ನೀವು ಎಲ್ಲರಿಗಿಂತ ಮುಂದೆ ಹೋಗಲು ಸಾಧ್ಯ ಆಗುತ್ತದೆ. ಬಾಪ್ತಾದರವರ ಬಳಿ ಇಂತಹ ಅನೇಕ ಉದಾಹರಣೆ ಕೂಡ ಇದೆ. ಮುಂದೆ ಹೋಗಲು ಬಹಳ ಸಹಜ ವಿಧಿ ಅಂದರೆ ಸಣ್ಣ ಸಣ್ಣ ಕಾರ್ಯದಲ್ಲೂ ಆಯಿತು ನಾನು ಈ ಕಾರ್ಯವನ್ನು ಮಾಡುತ್ತೇನೆ ಎಂದು ಹೇಳಿ ಆ ಕಾರ್ಯವನ್ನು ಮಾಡುತ್ತಾ ಮಾರ್ಕ್ಸ್ ಅನ್ನು ಜಮಾ ಮಾಡಿಕೊಳ್ಳುತ್ತಾ ಹೋಗಬೇಕು. ಎಂದು ನನ್ನಿಂದ ಈ ಕಾರ್ಯ ಆಗುವುದಿಲ್ಲ ಎಂದು ಹೇಳಿ ಮಾರ್ಕ್ಸ್ ಅನ್ನು ಕಡಿಮೆ ಮಾಡಿಕೊಳ್ಳಬೇಡಿ, ಮಾರ್ಕ್ಸ್ ಅನ್ನು ಜಮಾ ಮಾಡಿಕೊಳ್ಳಿ. ಇನ್ನು ಬಾಪ್ತಾದ ನೋಡಿದರು, ಮೆಜಾರಿಟಿ ಮಕ್ಕಳು ತಮ್ಮ ಉಮಂಗುತ್ಸಾಹವನ್ನು ಚೆನ್ನಾಗಿ ತೋರಿಸಿದ್ದಾರೆ. ಆದ್ದರಿಂದ ದೃಢ ಸಂಕಲ್ಪಕ್ಕೋಸ್ಕರ ವಿಶೇಷವಾಗಿ ಮಧುಬನದ ನಿವಾಸಿ ಮಕ್ಕಳಿಗೆ ಬಾಪ್ತಾದ ನಾನು ಈ ಕಾರ್ಯವನ್ನು ಮಾಡುತ್ತೇನೆ ಎಂದು ಆಯಿತು ಎಂದು ಹೇಳುವ ಮಾತಿನ ಕಾರಣ ಮಧುಬನದ ಮಕ್ಕಳಿಗೆ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಎಲ್ಲಾ ಮಕ್ಕಳಿಗೂ ತಂದೆ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ. ಲಕ್ಷಪಟ್ಟು ನೆನಪು ಪ್ರೀತಿಯನ್ನು ಪರಮಾತ್ಮ ತಂದೆ ಒಂದೊಂದು ಮಗುವಿಗೂ ನೀಡುತ್ತಿದ್ದಾರೆ. ಲಕ್ಷ ಗುಣದಷ್ಟು ನೆನಪು ಪ್ರೀತಿಯನ್ನು ತಂದೆ ತಿಳಿಸುತ್ತಿದ್ದಾರೆ. ಏಕೆಂದರೆ ಮಧುಬನ ಅಂದರೆ ಬಾಪ್ತಾದರವರ ಸ್ವರೂಪವನ್ನು ಪ್ರತ್ಯಕ್ಷಪಡಿಸುವಂತಹ ಗ್ಲಾಸ್ನ ಮಹಲ್ ಆಗಿದೆ. ಅಂದ ಮೇಲೆ ಈ ಒಂದು ಮಾತಿನ ಕಾರಣ ತಂದೆಗೆ ಖುಷಿ ಇದೆ. ಈಗ ನೀವೆಲ್ಲರೂ ಪೇಪರ್ನಲ್ಲಿ ಪ್ರತಿಜ್ಞೆಯನ್ನು ಬರೆದಿದ್ದೀರಾ. ಅಂದ ಮೇಲೆ ಕಾರ್ಯದಲ್ಲಿ ತಂದು ತೋರಿಸಲೇಬೇಕು, ಸರಿ ತಾನೆ? ಒಳ್ಳೆಯದು, ಎಲ್ಲರಿಗೂ ಶುಭಾಶಯಗಳು. ಈಗ ಒಂದು ವೇಳೆ ಅಚಾನಕ್ ಆಗಿ ಮಕ್ಕಳಿಗೆ ಆದೇಶ ಸಿಕ್ಕರೆ, ಈಗೀಗ ಅಶರೀರಿ ಆಗಿ ಎಂದು ಆದೇಶ ಸಿಕ್ಕರೆ ಅಶರೀರಿ ಆಗುತ್ತೀರೋ ಅಥವಾ ಏರುಪೇರಿನಲ್ಲಿ ಬರುತ್ತೀರೋ? ಏಕೆ ಏರುಪೇರಿನಲ್ಲಿ ಬರುತ್ತೀರಾ? ಅಂತಿಮ ಸಮಯದಲ್ಲಿ ಇದೇ ಅಭ್ಯಾಸ ಪಾಸ್ವಿತಾನರನ್ನಾಗಿ ಮಾಡುತ್ತದೆ. ಅಂದ ಮೇಲೆ ಈಗ ಬಾಪ್ತಾದ ಹೇಳುತ್ತಾರೆ, 1 ಸೆಕೆಂಡ್ ನಲ್ಲಿ ಎಲ್ಲಾ ಮಾತಿನಿಂದ ಭಿನ್ನಾಗಿ ಅಶರೀರಿಯಾಗಿ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಡ್ರಿಲ್ ಅನ್ನು ಮಾಡಿಸಿದರು. ಒಳ್ಳೆಯದು. 4 ಕಡೆ ಇರುವಂತಹ ಅತಿ ಶ್ರೇಷ್ಠ ಭಾಗ್ಯಶಾಲಿ ಆತ್ಮರಿಗೆ, ಪರಮಾತ್ಮನ ಪಾಲನೆಗೆ ಅಧಿಕಾರಿಯಾದಂತಹ ಆತ್ಮರಿಗೆ, ಪರಮಾತ್ಮನ ಶಿಕ್ಷಣಕ್ಕೆ ಅಧಿಕಾರಿಯಾದಂತಹ ಆತ್ಮರಿಗೆ, ಪರಮಾತ್ಮ ತಂದೆಯ ವರದಾನಕ್ಕೆ ಅಧಿಕಾರಿಯಾದಂತಹ ಆತ್ಮರಿಗೆ, ಸದ್ಗುರು ಆದಂತಹ ಪರಮಾತ್ಮನ ವರದಾನಕ್ಕೆ ಅಧಿಕಾರಿಯಾದಂತಹ ಮಕ್ಕಳಿಗೆ, ಸದಾ ದೃಢತೆಯ ಮೂಲಕ ಸಫಲತೆಗೆ ಅಧಿಕಾರಿಯಾದಂತಹ ಸದಾ ಅಖಂಡ ಯೋಗಿ, ಅಚಲ ಯೋಗಿ, ಸದಾ ವಿಶ್ವ ಪರಿವರ್ತನೆಯ ಜವಾಬ್ದಾರಿಯ ಕಿರೀಟವನ್ನು ಧರಿಸಿಕೊಂಡಿರುವ ಮಕ್ಕಳಿಗೆ, ಸದಾ ಸರ್ವ ಪ್ರಾಪ್ತಿಯನ್ನು
ಪ್ರತ್ಯಕ್ಷ ರೂಪದಲ್ಲಿ ಅನುಭವ ಮಾಡುವಂತಹ ಇಂತಹ ವಿಶೇಷ ಆತ್ಮರಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಈಗ ಮಧುಬನದ ನಿವಾಸಿಗಳು ನಂಬರ್ 1 ನಲ್ಲಿ ಮುಕ್ತಿಯ ವರ್ಷವನ್ನು ಆಚರಣೆ ಮಾಡುತ್ತೀರ ತಾನೆ? ಸರಿ ತಾನೆ? ನಂಬರ್ 1 ನಲ್ಲಿ ಮುಕ್ತಿಯ ವರ್ಷವನ್ನು ಆಚರಣೆ ಮಾಡಲು ಮಧುಬನ್ ನಿವಾಸಿಗಳಿಗೆ ಆಗುತ್ತದೆಯೋ ಅಥವಾ ಮುಕ್ತಿಯ ವರ್ಷವನ್ನು ಆಚರಣೆ ಮಾಡುವುದು ಮಧುಬನ್ ನಿವಾಸಿಗಳಿಗೆ ಕಷ್ಟವೋ? ಆಯಿತು, ನಾವು ನಂಬರ್ 1 ನಲ್ಲಿ ಮುಕ್ತಿಯ ವರ್ಷವನ್ನು ಆಚರಣೆ ಮಾಡುತ್ತೇವೆ ಎಂದು ಮಧುಬನದ ನಿವಾಸಿಗಳು ಹೇಳುತ್ತಿದ್ದಾರೆ. ಒಳ್ಳೆಯದು ಬಾಪ್ತಾದ, ನೀವು ನಂಬರ್ 1 ನಲ್ಲಿ ಮುಕ್ತಿಯ ವರ್ಷವನ್ನು ಆಚರಣೆ ಮಾಡಿದರೆ ಮಧುಬನದವರಿಗೆ ಗೋಲ್ಡನ್ ಬ್ಯಾಡ್ಜ್ ಅನ್ನು ಕೊಡುತ್ತಾರೆ. ಮಧುಬನದವರಿಗೆ ಬ್ಯಾಡ್ಜ್ ಅನ್ನು ಕೊಡಬೇಕು. ಉಳಿದ ಎಲ್ಲಾ ಆತ್ಮರಿಗೂ ಬ್ಯಾಡ್ಜ್ ಅನ್ನು ಕೊಟ್ಟಿದ್ದೀರಾ. ಈಗ ಮಧುಬನದವರಿಗೆ ಮುಕ್ತಿಯ ವರ್ಷದ ಪ್ರೈಸ್ ಅನ್ನು ಪರಮಾತ್ಮ ತಂದೆ ನೀಡುತ್ತಾರೆ. ಒಳ್ಳೆಯದು, ನಿಮ್ಮೆಲ್ಲರಿಗೂ ಬ್ಯಾಡ್ಜ್ ಅನ್ನು ಪರಮಾತ್ಮ ತಂದೆ ನೀಡುತ್ತಾರೆ. ಒಳ್ಳೆಯದು, ಇಂದಿನ ವರದಾನ ಆಗಿದೆ. ಬ್ರಾಹ್ಮಣ ಜೀವನದಲ್ಲಿ ಒಬ್ಬ ತಂದೆಯನ್ನು ನಿಮ್ಮ ಸಂಸಾರವನ್ನಾಗಿ ಮಾಡಿಕೊಳ್ಳುವಂತಹ ಸ್ವತಃ ಯೋಗಿಗಳು ಮತ್ತು ಸಹಜ ಯೋಗಿಗಳಾಗಿ ಬ್ರಾಹ್ಮಣ ಜೀವನದಲ್ಲಿ ಎಲ್ಲಾ ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ನನಗೆ ಒಬ್ಬ ಶಿವ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಎಂದು. ಒಬ್ಬ ತಂದೆಯೇ ನನ್ನ ಸಂಸಾರ ಆಗಿದ್ದಾರೆ ಅಂದ ಮೇಲೆ ನಮ್ಮ ಸಂಸಾರದಲ್ಲಿ ಬೇರೆ ಯಾರೂ ಇಲ್ಲ. ಆದ್ದರಿಂದ ನಾವು ಸದಾ ಸ್ವತಃ ಯೋಗಿ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿದ್ದೇವೆ ಮತ್ತು ಸಹಜ ಯೋಗಿಯ ಸ್ಥಿತಿಯಲ್ಲಿ ಸದಾ ಸ್ಥಿತಾಗಿ ಇರುತ್ತೇವೆ. ಒಂದು ವೇಳೆ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಎರಡನೆಯವರು ಯಾರಾದರೂ ಇದ್ದರೆ ನಾವು ಸ್ವತಃ ಯೋಗಿ ಆಗಲು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಈಗ ಬುದ್ಧಿ ಬೇರೆ ಯಾರ ಕಡೆಯೂ ಜೋಡಣೆ ಆಗಬಾರದು. ಬುದ್ಧಿ ಈ ಜಗತ್ತಿನ ಯಾವ ಮಾತಿನ ಕಡೆಯೂ ಜೋಡಣೆ ಆಗಬಾರದು. ಒಬ್ಬ ತಂದೆಯೇ ನನಗೆ ಸರ್ವಸ್ವ ಆಗಿದ್ದಾರೆ ಅಂದ ಮೇಲೆ ಬುದ್ಧಿ ಬೇರೆ ಎಲ್ಲಿಗೆ ಹೋಗಲು ಸಾಧ್ಯ? ಈಗ ನಮ್ಮ ಬುದ್ಧಿ ಬೇರೆ ಯಾವ ಕಡೆಯೂ ಅಲೆದಾಡಲು ಸಾಧ್ಯ ಇಲ್ಲ. ಇಂತಹ ಸಹಜ ಯೋಗಿಗಳು ಸಹಜವಾಗಿ ಸ್ವರಾಜ್ಯ ಅಧಿಕಾರಿಗಳಾಗುತ್ತಾರೆ. ಅವರ ಚೆಹರೆಯಲ್ಲಿ ಆತ್ಮಿಕತೆಯ ಹೊಳಪು ಏಕರಸ ಸ್ಥಿತಿಯಲ್ಲಿ ಸದಾ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಪರಮಾತ್ಮ ತಂದೆಯ ಸಮಾನ ಅವ್ಯಕ್ತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಅಥವಾ ವಿದೇಹಿ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಇದೇ ಅವ್ಯಕ್ತ ಪಾಲನೆಯ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಬಾಪ್ತಾದ ನಮಗೆ ಅವ್ಯಕ್ತ ಪಾಲನೆಯನ್ನು ನೀಡಿದ್ದಾರೆ. ಆ ಅವ್ಯಕ್ತ ಪಾಲನೆಗೆ ಪ್ರತ್ಯಕ್ಷ ಸಾಕ್ಷಿಯನ್ನು ನೀಡುವುದಕ್ಕೋಸ್ಕರ ನಾವೀಗ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು, ವಿದೇಹಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಒಳ್ಳೆಯದು. ಓಂ ಶಾಂತಿ.